ನಟಿ ರಾನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸದ್ಯ ರಾಜಕಾರಣಿಗಳಿಗೂ ಕೂಡ ಶಾಕ್ ಆಗಿರುವಂತೆ ಇದೆ. ರಾಜ್ಯದ ಪ್ರಭಾವಿ ನಾಯಕನ ಪುತ್ರನ ಜೊತೆ ನಟಿ ರಾನ್ಯಾ ಸ್ನೇಹವನ್ನ ಹೊಂದಿದ್ದಾರೆ ಅನ್ನುವಂತಹ ವಿಚಾರ. ಮಗನ ಮೂಲಕ ಪ್ರಭಾವಿ ನಾಯಕನಿಗೆ ಪರಿಚಯ ಆಗಿದ್ದಾರಂತೆ ರಾನ್ಯಾ. ಕಾಲ್ ಮಾಡಿದ ನಾಯಕನೇ ಫಜೀತಿಗೆ ಬಿದ್ದಿದ್ದಾರೆ. ಆತಂಕದಲ್ಲಿ ಪ್ರಭಾವಿ ಲೀಡರ್ ಕೂಡ ಸಿಕ್ಕಾಕೊಂಡಿದ್ದಾರೆ. ಓರ್ವ ಶಾಸಕನ ಸಹೋದರನಿಗೂ ಕೂಡ ದುಬೈ ಲಿಂಕ್ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದುಬೈಗೆ ಹೋದಾಗೆಲ್ಲ ಆ ಶಾಸಕನ ಸಹೋದರನಿಂದ ಈಕೆ ಸಹಾಯವನ್ನ ಪಡ್ಕೊಂಡಿದ್ದಾರಂತೆ. ಈಗ ಆ ಸ್ನೇಹನ ಒಲ್ಲೆ ಅಂತ ಇದ್ದಾರೆ ಪೊಲಿಟಿಕಲ್ ಫ್ರೆಂಡ್ಸ್. ಯಾಕಂದ್ರೆ ಅವ್ರು ಸಿಕ್ಕು ಬಿದ್ದಿದ್ದಾರೆ. ಅವರ ತನಿಖೆಯ ಹೊತ್ತಲ್ಲಿ ಇವರ ಹೆಸರು ಎಲ್ಲ ಆಚೆ ಬಂದ್ಬಿಡುತ್ತೋ ಅನ್ನುವಂತಹ ಆತಂಕ ಕಸಿವಿಸಿ ಇವರಿಗೆ ಶುರುವಾಗಿದೆ. ಹಾಗಿದ್ರೆ ಪ್ರಭಾವಿ ಸಚಿವ ಹೇಗೆ ಇವರ ಸಂಪರ್ಕದಲ್ಲಿದ್ರು? ರಾನ್ಯಾ ಜೊತೆಗೆ ಪ್ರಭಾವಿ ಸಚಿವರೇ ನೇರ ಕಾಂಟ್ಯಾಕ್ಟ್ನಲ್ಲಿ ಇದ್ರಂತೆ. ಇವರ ಕಾಂಟ್ಯಾಕ್ಟ್ ಈ ಸ್ಮಗ್ಲಿಂಗ್ಗೆ ಹೇಗೆ ಹೆಲ್ಪ್ ಆಗಿದೆ ಅನ್ನೋದು ತನಿಖೆಯನ್ನು ಗೊತ್ತಾಗಬೇಕು. ರಾನ್ಯಾಗೆ 40 ಲಕ್ಷದ ಡೈಮಂಡ್ ನೆಕ್ಲೆಸ್ ಅನ್ನ ಕೊಟ್ಟಿದ್ದಾರಂತೆ. ಚಿನ್ನದ ಸ್ಮಗ್ಲಿಂಗ್ ವ್ಯವಹಾರವನ್ನು ನಡೆಸ್ತಾ ಇರುವಂತಹ ಒಬ್ಬ ನಟಿಗೆ ಇವರು ಡೈಮಂಡ್ ನೆಕ್ಲೆಸ್ ಅನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ಪ್ರಶ್ನಾರ್ಹ ವಿಚಾರ. ಇನ್ನು ಮತ್ತೊಬ್ಬ ಪ್ರಭಾವಿ ಸಚಿವ 2 ಬಾರಿ ರಾನ್ಯಾಗೆ ಕರೆ ಮಾಡಿದ್ದಾರಂತೆ. ಇವರು 2 ಬಾರಿ ಕರೆ ಮಾಡಿದಂಥ ಹೊತ್ತಲ್ಲಿ ಎಷ್ಟು ಹೊತ್ತುಗಳ ಕಾಲ ಮಾತನಾಡಿದ್ದಾರೆ, ಈ ಕಾಲ್ ರೆಕಾರ್ಡ್ಸ್ ತೆಗೆದಾಗ ಏನು ವ್ಯವಹಾರ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸಚಿವರ ಮಗನ ಜೊತೆಗೂ ಕೂಡ ನಟಿ ರಾನ್ಯಾಗೆ ನಂಟನ್ನು ಹೊಂದಿದ್ರಂತೆ. ಸೊ ಈಗ ಲಿಂಕ್ ಹೇಗೆ ಇದು ರಾಜಕಾರಣಿಗಳತ್ತ ಶಿಫ್ಟ್ ಆಗ್ತಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಸಚಿವರ ಪುತ್ರನ ಜೊತೆಗೂ ಕೂಡ ಇವರು ಓಡಾಟವನ್ನು ನಡೆಸಿದ್ದಾರಂತೆ. ಆ ಓಡಾಟ ಈ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಿಸಿದ್ದ ಅನ್ನೋದು ಈಗ ಗೊತ್ತಾಗಬೇಕು. ಪ್ರಭಾವಿ ಶಾಸಕನ ಸಹೋದರನ ಜೊತೆ ರಾನ್ಯಾ ನಂಟನ್ನು ಬೆಳೆಸ್ಕೊಂಡಿದ್ರು. ಅವರು ಕೇವಲ ಚಿತ್ರರಂಗದವರು ಮಾತ್ರ ಅಲ್ಲ, ಕೇವಲ ಬಿಸ್ನೆಸ್ ಪಾರ್ಟ್ನರ್ಸ್ ಮಾತ್ರ ಅಲ್ಲ, ರಾಜಕಾರಣಿಗಳ ಜೊತೆಗೂ ಕೂಡ ಸ್ನೇಹ ಸಲುಗೆಯನ್ನು ಬೆಳೆಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಸದ್ಯ ರಾಜಕಾರಣಿಗಳಿಗೆ ನಡುಕ ಅಂತ ಹೇಳಲಾಗ್ತಾ ಇದೆ. ಇದು ಕೇವಲ ಸ್ನೇಹವಾಗಿದ್ರೆ ಅದು ಯಾವ ಹಂತಕ್ಕಿರುತ್ತೆ? ಮತ್ತು ಈ ಕಾಲ್ ಮಾಡಿದ್ರು, ಗಿಫ್ಟ್ ಕೊಟ್ಟಿದ್ರು ಅನ್ನೋದು ಅಪರಾಧ ಅಂತ ಸಾಬೀತಾಗೋದು ಹೇಗೆ? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ರಾನ್ಯಾ ರಾವ್ ಕೇಸಲ್ಲಿ ನಿಜಕ್ಕೂ ಕೂಡ ಸ್ಮಗ್ಲಿಂಗ್ ವಿಚಾರದಲ್ಲಿ ಅವರೆಲ್ಲ ಭಾಗಿಯಾಗಿದ್ರ ಅಂದಷ್ಟೇ ಅವರಿಗೆ ಒಂದು ರೀತಿಯಲ್ಲಿ ಆಪತ್ತು ಸಂಕಷ್ಟ ಒದಗುತ್ತೆ. ಇನ್ನೊಂದು ಪ್ರೋಟೋಕಾಲ್ ವಿಚಾರದಲ್ಲಿ ಅದನ್ನು ಉಲ್ಲಂಘನೆ ಮಾಡಿ ಅವ್ರನ್ನ ಎಸ್ಕೇಪ್ ಮಾಡೋದಕ್ಕೆ ಏನಾದರೂ ಹೆಲ್ಪ್ ಮಾಡಿದ್ರೆ ಒಂದು ವೇಳೆ ಅವರಿಗೆ ಸಂಕಷ್ಟ ಎದುರಾಗುತ್ತೆ. ಆದರೆ ಪೂರ್ವಾಪರದಲ್ಲಿ ಎಲ್ಲ ಒಂದು ಕಡೆ ಸ್ನೇಹ ಇತ್ತು, ಅವ್ರಿಗೆ ಗಿಫ್ಟ್ ಮಾಡಿದ್ವಿ ಮತ್ತು ಅವ್ರ ಜೊತೆ ಕ್ಲೋಸ್ ಆಗಿದ್ವಿ ಅಂತ ಸಂದರ್ಭದಲ್ಲಿ ಆ ಆತಂಕ ದೂರ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕೆಂದರೆ ರಾನ್ಯಾ ರಾವ್ ಜೊತೆ ಸಂಬಂಧ ಮತ್ತು ಸ್ನೇಹ ಮತ್ತು ಆ ಪರಿಚಯ ಈಗಿಂದಲ್ಲ, ಮೊದಲಿಂದಲೂ ಕೂಡ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳು ಇರ್ತಾ ಇದೆ. ಅಂದರೆ ಒಬ್ಬರು ಪ್ರಭಾವಿ ನಾಯಕನಿಗೆ ಮೊದಲಿಂದಲೂ ಕೂಡ ಅವರ ಕುಟುಂಬದ ಜೊತೆ ಆಪ್ತತೆ ಇತ್ತು. ಆ ಕಾರಣಕ್ಕೋಸ್ಕರವಾಗಿಯೇ ರಾನ್ಯಾ ರಾವ್ ಜೊತೆ ಅವರು ಕೂಡ ಒಂದು ರೀತಿಯಲ್ಲಿ ಉತ್ತಮವಾದ ಸ್ನೇಹವನ್ನು ಹೊಂದಿದ್ರು ಅಂತ ಒಂದು. ಇನ್ನೊಂದು ಕಡೆ ಒಬ್ಬ ಪ್ರಭಾವಿ ನಾಯಕನ ಮಗನ ಒಂದು ನಂಟಿನ ಜೊತೆಗೆ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಸ್ನೇಹ ಪರಿಚಯ ಆಗಿತ್ತು. ಹಾಗಾಗಿ ಅವರು ಕೂಡ ಈ ಹಿಂದೆ ಕೆಲವು ಸಂದರ್ಭಗಳಲ್ಲಿ ಸಹಾಯ ಮಾಡಿದ್ರು ಮತ್ತು ಅವ್ರ ಜೊತೆ ಒಂದು ರೀತಿಯಲ್ಲಿ ಸಂಪರ್ಕವನ್ನು ಒಂದು ರೀತಿಯಲ್ಲಿ ನಿರಂತರವಾಗಿ ಹೊಂದಿದ್ರು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಈ ಒಂದು ಶಾಸಕನ ಒಂದು ಸಹೋದರ ದುಬೈಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆ ಒಂದು ರೀತಿಯಲ್ಲಿ ಸ್ನೇಹ ಪರಿಚಯವೂ ಕೂಡ ಅವ್ರಿಗಿತ್ತು ಅಂತ. ಇದೆಲ್ಲವೂ ಕೂಡ ಸ್ನೇಹ ಪರಿಚಯ ಹಿಂದೆ ಇತ್ತು ಅಂತ. ಈಗ ಗೋಲ್ಡ್ ಸ್ಮಗ್ಲಿಂಗ್ ಒಂದು ಸಂದರ್ಭದಲ್ಲಿ ರಾನ್ಯಾ ರಾವ್ ಜೊತೆ ಏನಾದರೂ ವ್ಯವಹಾರಗಳನ್ನು ಮಾಡಿದ್ರಾ, ಅಥವಾ ಗೋಲ್ಡ್ ಸ್ಮಗ್ಲಿಂಗು ಮತ್ತು ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲದೇ ಕೇವಲ ಸ್ನೇಹ ಪರಿಚಯ ಮಾತ್ರ ಅದಕ್ಕೆ ಹೆಲ್ಪ್ ಮಾಡೋದಕ್ಕೆ ಏನಾದರೂ ಹೋಗಿದ್ರಾ ಅನ್ನೋದು. ಜೊತೆಗೆ ಅವತ್ತು ಏರ್ಪೋರ್ಟ್ನಲ್ಲಿ ಸುಮಾರು 2 ಕಾಲಗಳನ್ನು ಮಾಡಿದಂಥ ಪ್ರಭಾವಿ ವ್ಯಕ್ತಿ ನಿಜಕ್ಕೂ ಕೂಡ ಅವ್ರಿಗೆ ಈ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ ಗೊತ್ತಿದ್ದೇ ಮಾಡಿದ್ರು, ಅಥವಾ ಇಲ್ಲ ಯಾವುದೋ ರೀತಿಯ ಸಮಸ್ಯೆಗೆ ಸಿಕ್ಕಾಕೊಂಡಿರ್ತಾರೆ, ಆ ಕಾರಣಕ್ಕೋಸ್ಕರ ಅವ್ರಿಗೆ ಏನಾದರೂ ಬಿಡಿಸೋಣ ಅಥವಾ ಹೆಲ್ಪ್ ಮಾಡೋಣ ಅನ್ನೋದು ಕಾರಣಕ್ಕೋಸ್ಕರವಾಗಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಈಗಾಗಲೇ BJP ಆರೋಪ ಮಾಡ್ತಾ ಇದೆ 3 ಸಚಿವರು ಅಂತ. ಇನ್ನೊಂದು ಕಡೆ ಇಲ್ಲ ಹೆಸರು ಹೇಳಿ ಅಂತ ಕಾಂಗ್ರೆಸ್ನವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಕೇವಲ ರಾಜಕೀಯ ಜಟಾಪಟಿಗೆ ಮಾತ್ರ ಸೀಮಿತ ಆಗುತ್ತೋ, ಅಥವಾ DRI ಮತ್ತು CBI ಅಧಿಕಾರಿಗಳು ಅವರ ಮನೆಯ ಬಾಗಿಲ ಕದ ತಡ್ತಾರನ್ನು ಕೂಡ ಕಾದು ನೋಡಬೇಕಾಗತ್ತೆ. ಹಾಗಾಗಿ ಆ ತನಿಖೆಯ ಒಂದು ರೀತಿಯಲ್ಲಿ ಮಧ್ಯಂತರ ವರದಿ ಅಥವಾ ಮಧ್ಯಂತರ ಒಂದು ರೀತಿಯಲ್ಲಿ ಮುಗಿಯುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕ್ಲಾರಿಟಿ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಮತಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.